ನೀವೆಲ್ಲ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳೆಲ್ಲ ಅತಿ ಹೆಚ್ಚು ಸುದ್ದಿ ಮಾಡ್ತಿರೋದು ಕಾಫಿ. ಯಾವ್ದಪ್ಪ ಈ ಕಾಫಿ ಅನ್ಕೊಂಬಿಡಿ, ನೀವು ದಿನ ಕುಡಿಯೋ ಕಾಫಿ ಆಗಿಲ್ಲ, ಕಾಫಿ ಡೇ ಕುಡಿಯೋ ಕಾಫಿ ಇಲ್ಲ, ಹೊಸ ಕಾಫಿ ಬಂದಿದೆ, ಹೊಸ ಕಾಫಿ ಟ್ರೆಂಡೇ ಬಂದಿದೆ. ಎಲ್ಲ ಮಾತಾಡ್ತಾ ಇದ್ದಾರೆ ಏನಿದು ಕಾಫಿ, ಏನಿದು ಕಾಫಿ, ಏನಿದು ಕಾಫಿ ಅಂತ. ನಿಮಗೂ ಗೊತ್ತಾಗುತ್ತೆ ಕಾಫಿ ಏನು ಅಂತ. ಆದ್ರೆ ಈ ನಮ್ಮ ಕಾಫಿ ಬಗ್ಗೆ ನಮ್ಮ ಕನ್ನಡದ ಸಿನಿಮಾ ಸೆಲೆಬ್ರಿಟಿಗಳು ಏನಿರ್ತಾರೆ, ಹಾಗೆ ನಮ್ಮ ರಾಜಕೀಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಯಾರ್ಯಾರು ಏನಿರ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳಿ. ಬನ್ನಿ, ನಮ್ಮೆಲ್ಲರ ವರನಟ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಾಫಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಬಾಯಿಲೆ ಕೇಳೋಣ. ಎಲ್ಲರೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಅದು ನನಗೆ ಗೊತ್ತಿಲ್ಲ, ಏನ್ ಕಾಫಿ ಅಂದ್ರೆ ಏನು ಅಂತ. ಕಾಫಿ ಅಂದ್ರೆ ಬರೀ ಕುಡಿತಾ ಇರ್ತೀವಿ ಎಂದು ಗೊತ್ತಿಲ್ವ? ಒಂದು ಹೇಳ್ತಾ ಇದ್ದೆ, ಅವರು ಎಂಟರ್ಟೈನ್ಮೆಂಟ್ ಅವಸರ ಕಾಫಿ ಅಂದ್ರೆ ಏನು ಅಂತ ದಾಳಿ ತಿಳ್ಕೊಳ್ಬೇಕಂತ ನನಗೆ ತುಂಬಾ ಆಸೆ. ಆದ್ರೆ ಏನದು ಕಾಫಿ? ಈ ಕಾಫಿ ಡೇ ಕಾಫಿ ಕುಡ್ದಾಗೆ ಆಗಿರ್ತಾರೆ ಕಾಫಿ ಡೇನ ಅದ್ರ ಗೊತ್ತಾಗ್ತಲ್ಲ. ತಿಳ್ಕೊಂಡಿದ್ ಬೇಡ, ನಾನು ಬರ್ತೀನಿ ಅದ್ರ ಬಗ್ಗೆ ಮಾತಾಡ್ತೀನಿ. ಏನಪ್ಪ ಹೇಳ್ತೀರಾ? ಬರಲ್ಲ. ಧನ್ಯವಾದಗಳು. ಇದು ನಾವು ನಮ್ಮ ರಾಜ್ಕುಮಾರ್ ಅವರ ಮಾತಾಗಿತ್ತು. ಇದೇ ಕಾಫಿ ಬಗ್ಗೆ ನಮ್ಮ ಶಂಕರ್ ನಾಗರ್ ಅವರು ಏನ್ ಹೇಳ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ. ನಮಸ್ಕಾರ, ಎಲ್ಲರೂ ನಮಸ್ಕಾರ. ಈ ಕಾಫಿ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಅದ್ರ ಆಕ್ಟಿಂಗ್ ಮಾಡ್ತಾ ಇದ್ದು ಕಾಫಿ ಕುಡಿತಾನೆ ಬಂದಿದ್ದೇನೆ. ನಾನು ಪ್ರತಿಯೊಂದು 5 ಸೆಕೆಂಡ್ 5 ನಿಮಿಷ ಒಂದವರೆಗೂ ನಾನು ಕಾಫಿ ಬೇಕೇ ಬೇಕು. ಯಾಕೆ ಗೊತ್ತಾ? ಕಾಫಿ ಅಂದ್ರೆ ತಲೆ ಮಧ್ಯರ್ಸೋ ಕಾಫಿ. ಆದ್ರೆ ಆ ಕಾಫಿ ಅಲ್ಲ, ಇದು ಬೇರೆ ಕಾಫಿ. ನಾನು ಆ ಥರ ಆ ಕಾಫಿ ಕೂಡ ಹೋಗಲ್ಲ. ಆದ್ರೆ ಈ ಕಾಫಿ ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಹೋಗ್ತದೆ. ಬಾಯ್. ಇಷ್ಟ ರವಿಚಂದ್ರನ್ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ. ಕಾಫಿ ಅಂದ್ರೆ ಏನು ಮ್ಯಾಮ್? ಕಾಫಿ 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 ಅಂತೀರಾ, ಆದ್ರೆ ಕಾಫಿನ ಒನ್ ಅವರ್ಗೋಸ್ಕರ ನಾನು ಹೆಂಚಿ ಜೊತೆ ಕುಡಿತಾ ಇರ್ತೀನಿ. ಆದ್ರೆ ಕಾಫಿ ಅಂತ ಏನು ಅಂತ ನನಗೆ ಇದುವರೆಗೂ ಗೊತ್ತಾಗ್ಲಿಲ್ಲ. ಇದ್ರ ಬಗ್ಗೆ ಈ ಬಗ್ಗೆ ನನಗೆ ಗೊತ್ತಾಗಬೇಕು. ಕಾಫಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಟೈಮ್ ತಿಳ್ಕೊಂಡ್ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಹೋಗ್ತಿದ್ದೀನಿ, ಬರಲ್ಲ, ಬಾಯ್. ಇದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮಾತಾದ್ರೆ, ಈ ನಮ್ಮ ಕನ್ನಡದ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಈ ಕಾಫಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ. ಅಪ್ಪಾಜಿ ಜೊತೆ ಕುಡಿತೇವೆ, ಆಮೇಲೆ ಮನೆ ಜೊತೆ ಕುಡಿತಿದ್ವಿ. ಆದ್ರೆ ಕಾಫಿ ಹೇಳಿದ್ರೆ ಅಂತ ಇದು ನನಗೆ ಗೊತ್ತಾಗಿಲ್ಲ. ಆದ್ರೆ ಕಾಫಿ ಹೇಳಿದ್ರೆ ಮುಂದೆ ಗೊತ್ತಾಗುತ್ತೆ. ಆ ಕಾಫಿ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಟೈಮ್ ಇಲ್ಲ, ಬರಲ್ಲ, ಬಾಯ್. ಇದು ಶಿವಣ್ಣ ಅವರು ಮಾತಾದ್ರೆ, ಇದೇ ನಮ್ಮ ಕಾಫಿ ಬಗ್ಗೆ ಹುಚ್ಚ ವೆಂಕಟ್ ಅವರು ಏನ್ ಹೇಳ್ತಾರೆ. ಹೊಸ ಟ್ರೆಂಡ್ ಸೃಷ್ಟಿ ಮಾಡಲು ಯೂಟ್ಯೂಬ್ ನಲ್ಲಿ ಅಂತ ಯೂಟ್ಯೂಬ್ ನ ಹೊಸ ಸೃಷ್ಟಿಕರ್ತ ಹುಚ್ಚ ವೆಂಕಟ್ ಅವರು ಈ ಕಾಫಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಮೇಲೆ ಕೇಳೋಣ. ಬನ್ನಿ. ಕಾಫಿ ಹೇಳು ಅವರಿಗೂ ಎಲ್ಲರೂ ಕುಡಿಸ್ತಾರೆ. ಆದ್ರೆ ಈ ಹುಚ್ಚ ವೆಂಕಟ್ ಕಾಫಿ ಬಿಡೋದಿಲ್ಲ. ಇವರಿಗೂ ಕಾಫಿ ಡೇ ಇಲ್ಲ, ಬ್ಯಾನ್ ಆಗ ಅವ್ರು ಎಷ್ಟ ಹಾಲಿವುಡ್ ಎಲ್ಲ ಕಾಫಿ ಕುಡಿಯೋದು ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನಾವು ಹುಚ್ಚ ವೆಂಕಟ್ ಹುಡುಗರು ಯುದ್ಧ ಕಾಡ್ತೇವೆ. ಯಾರನ್ನು ಹುಡ್ಸಲ್ಲ. ಯಾಸ್ ಈ ನಮ್ಮ ಕಾಫಿ ಬಗ್ಗೆ ನಮ್ಮ ಆರ್ಮುಗಂ ರವಿಶಂಕರ್ ಅವರು ಏನ್ ಹೇಳ್ತಾರೆ ಅಂತ ಅವ್ರ ಮೇಲೆ ಕೇಳೋಣ. ಕಾಫಿ ಅಂದ್ರೆ ಏನು ಅಂತ ನನಗೆ ಗೊತ್ತಿದ್ದು ಮಾತಾಡ್ತೀಯಾ? ಕಾಫಿ ಬಗ್ಗೆ ಯಾರು ಮಾತಾಡಬಾರ್ದು. ಮಾತಾಡಿದ್ರೆ ಯಾರು ಬಗ್ಗೆ ಯಾರು ಬರಲ್ಲ. ಈ ಕಾಫಿ ಬಗ್ಗೆ ನಮಗೂ ಗೊತ್ತಿಲ್ಲ. ಪ್ರತಿ ಕ್ಷಣ ನಾನು ಹುಡುಕ್ತಾ ಇದ್ದೀನಿ. ಗುರು, ಕಾಫಿ ಅಂದ್ರೆ ಏನು ಅಂತ ನಿನಗೂ ಗೊತ್ತಿದ್ಯಾ? ಹೇಳು, ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ಬನ್ನಿ ವೀಕ್ಷಕರೇ, ಈ ನಮ್ಮ ಕಾಫಿ ಬಗ್ಗೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಮೇಲೆ ಕೇಳೋಣ. ಫಸ್ಟ್ ಆಫ್ ಆಲ್, ಕಾಫಿ ಅಂದ್ರೆ ಏನು ಮ್ಯಾಮ್? ಕಾಫಿ ಅಂದ್ರೆ ನನಗೆ ಮಾತ್ರ ಗೊತ್ತು, ಏನೋ ಯಾರು ಗೊತ್ತಿಲ್ಲ. ಕಾಫಿ ಕುಡ್ದೆ ಮ್ಯಾನಿಂಗ್ ಆಗಿದ್ದು. ಕಾಫಿ ಒಂದ್ಸರಿ ಕಾಫಿ ಕುಡ್ದೆ ಮ್ಯಾನಿಂಗ್ ಆಗಿದ್ದು. ನೀವು ಮನೆಯಲ್ಲಿ ಕಾಫಿ ಕುಡ್ಕೊಂಡು ಆರಾಮ ಮಾಡ್ಕೊಂಡು ಕುಡಿದೇವೆ. ಅದು ಬಿಟ್ಬಿಟ್ಟು ಹೊರಗಡೆ ಕಾಫಿ ಕುಡಿದ್ರೆ ಇದೇ ಪರಿಸ್ಥಿತಿ ಬರುತ್ತೆ ಮ್ಯಾನ್, ಇದೇ ಪರಿಸ್ಥಿತಿ ಬರುತ್ತೆ. ರೋಡ್ ಹಾಕಿ. ಇದು ಉಪೇಂದ್ರ ಅವರ ಮಾತಾದ್ರೆ, ನಮ್ಮ ಬಿಗ್ ಬಾಸ್ ನಲ್ಲಿ ಹೆಚ್ಚು ಸುದ್ದಿ ಆಗಿರ್ತಕ್ಕಂಥ ಪ್ರಥಮ್ ರವರು ಈ ಕಾಫಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ. ಒಂದು ಕಾಫಿ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತು. ಕಾಫಿ ಅಂದ್ರೆ ಏನು ಅಂತ ನನಗೂ ಗೊತ್ತು, ನಿಮ್ಗೂ ಗೊತ್ತು. ಬಿಗ್ ಬಾಸ್ ಮನೆಯಲ್ಲಿ ಕಾಫಿ ಕುಡಿತಾ ಇದ್ವಿ, ಆದ್ರೆ ಹಾಲಲ್ಲಿ ಹಾಕೊಂಡು ಕುಡಿತಾ ಇದ್ವಿ. ಆದ್ರೆ ಇಲ್ಲಿ ಇವಾಗ ಕಾಫಿಗೆ ಬೇರೆ ಥರ ಕೊಟ್ಟಿದ್ದಾರೆ. ಅದನ್ನ ನಾನು ಖಂಡಿಸ್ತೀನಿ. ಮೊಟ್ಟ ಮೊದಲಾಗಿ ಖಂಡಿಸ್ತೀನಿ. ಇದು ನಮ್ಮ ಪ್ರಥಮ್ ರವರ ಮಾತುಗಳಾದ್ರೆ, ನಮ್ಮ ನಾಡಿನ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಕೂಡ ಈ ಕಾಫಿ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಬಾಯಿಲೆ ಕೇಳೋಣ. ಬನ್ನಿ, ಏನೇನ್ ಮಾತಾಡಿದ್ರೆ ಕಾಫಿ ಅಂತ. ಮೊದಲನೇದಾಗಿ ನಮ್ಮ JDS ನ ಕುಮಾರಸ್ವಾಮಿ ರವರು ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಬನ್ನಿ. ನೋಡಿ ಬ್ರದರ್, ಈ ಸಂದರ್ಭದಲ್ಲಿ ನಾವು ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಕಾಫಿ ಅಂದ್ರೆ ಏನು ಅಂತ ನನಗೂ ಗೊತ್ತು. ಆದ್ರೆ ಕಾಫಿ ಬೆಳಗ್ಗೆ ಇಂದ ಹಿಡಿದು ಸಾಯಂಕಾಲದವರೆಗೂ ಕುಡಿತಾನೆ ಇರ್ತದೆ. ನಾವು ಅಪ್ಪರ ಜೊತೆ ಕುಡಿತೇವೆ. ಆದ್ರೆ ಈ ಕಾಫಿ ಅನ್ನೋದು ಪದಕ್ಕೆ ಬೇರೆ ಅರ್ಥವನ್ನ ಕೊಟ್ಟಿರ್ತಕ್ಕಂಥ ಬೇರೆಯವರು ಏನಂತ ಅರ್ಥವನ್ನು ಕೊಟ್ಟಿದ್ದಾರೋ ಅದು ನನಗೆ ಬೇಕಾಗಿಲ್ಲ. ಆ ಕಾಫಿಯನ್ನು ನೀವು ಕೇಳ್ತಾ ಇದ್ರೆ, ಆ ಕಾಫಿಯನ್ನು ಕುಡಿಯುವಂಥದ್ದು ನಾವು ಮತ್ತು ನಮ್ಮ ಮನೆಯವರಾಗಿರ್ತೇವೆ. ಹೊರಗಡೆ ಯಾವ ರೀತಿ ನಾವು ಕಾಫಿ ಕುಡಿಯೋದಿಲ್ಲ ಅಂತ ಹೇಳಿದ್ದೇವೆ. ನನ್ನ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಅದನ್ನು
ಮುಗಿಸ್ತಾ ಕಾಫಿಯ ಬಗ್ಗೆ ನಮ್ಮ ಯಡಿಯೂರಪ್ಪರವರು ಏನ್ ಹೇಳ್ತಾರೆ ಅಂತ ಅವ್ರ ಬೆಲೆ ಕೇಳೋಣ ಬನ್ನಿ. ಈ ಕೈ ಯಾವತ್ತೂ ನಾವು ನಡೆಸೋದಿಲ್ಲ. ಯಾಕಂದ್ರೆ ಕಾಫಿ ಕೊಡದೆ ಈ ಕೈಗೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ನೋಡಿ, ನಮ್ಮ ಪಕ್ಷ ಒಂದು ಭ್ರಷ್ಟಾಚಾರ ಮುಕ್ತವಾಗಿದೆ. ಭ್ರಷ್ಟಾಚಾರನ ಮುಕ್ತ ಮಾಡ್ತಿದ್ವಿ, ಅದು ಕಾಫಿ ಕೊಡುಗಡೆ ಕೊಡ್ಕೊಂಡು ಆಯ್ತಾ. ಕಾಫಿಯನ್ನು ಕುಡಿತಲೇ ಇರಬೇಕು, ಆದ್ರೆ ಕಾಫಿಗೆ ಬೇರೆ ಅರ್ಥ ಕೊಟ್ಟಿದ್ದಾರೆ, ಅದನ್ನ ನಾವು ಖಂಡಿಸ್ತೀವಿ. ಬನ್ನಿ ಫ್ರೆಂಡ್ಸ್, ಈ ಕಾಫಿ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳ್ತಾರೆ ಅಂತ ಅವ್ರ ಬೆಲೆ ಕೇಳೋಣ. ನೋಡಿ, ಈ ಕಾಫಿ ಏನು ಅಂತ ನನಗೂ ಗೊತ್ತಾಗಿಲ್ಲ. ಕಾಫಿ ಎಲ್ಲ ನಾವು ಮುಂಬೈಯಲ್ಲೂ ಕುಡಿತಾ ಇದ್ದೀವಿ, ಕರ್ನಾಟಕದಲ್ಲೂ ಕುಡಿತಾ ಇದ್ದೀವಿ. ಆದ್ರೆ ಕಾಫಿಗೆ ಬೇರೆ ಅರ್ಥ ಕೊಂಡಿರ್ತಕ್ಕಂಥವ್ರು ಈ ಜಗತ್ತಲ್ಲಿ ಇದ್ದಾರೆ ಅಂತ ನಮಗೆ ಬಂದಿದೆ. ಆ ಸುದ್ದಿನ ನಾವು ಕಲೆಕ್ಟ್ ಮಾಡಿದ್ದೀವಿ. ಹೈಕಮಾಂಡ್ ಜೊತೆ ನಾವು ಮಾತಾಡಿ ಕಾಫಿನ ಒಟ್ಟಿಗೆ ಕುಡಿಯೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹೈಕಮಾಂಡ್ ಜೊತೆ ನಾನು ಖಂಡಿತವಾಗ್ಲೂ ಮಾತಾಡಿ ಈ ಕಾಫಿ ಬಗ್ಗೆ ತಿಳ್ಕೊಂಡು ನಿಮ್ಗೆ ಒಂದೊಂದು ಮಾಹಿತಿನ ಕೊಡ್ತೀನಿ ಅಂತ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬರ್ತೀನಿ, ಬಾಯ್. ನೋಡೋದಲ್ಲ ಫ್ರೆಂಡ್ಸ್, ಇದು ನಮ್ಮ ಕರ್ನಾಟಕದ ಸೆಲೆಬ್ರಿಟಿಗಳು ಹಾಗೂ ರಾಜಕೀಯ ಗಣ್ಯರು ಮಾತಾಗಿತ್ತು. ಥ್ಯಾಂಕ್ ಯು ಸೋ ಮಚ್.